ಯಾವುದೇ ಗೌರವ ಗಳಿಸಲು ವ್ಯಕ್ತಿಯ ಸಾಧನೆಗಳು ಮತ್ತು ಸಮಾಜಮುಖಿ ಕೆಲಸಗಳಿಂದ ಸಾಧಿಸುವುದು ಇನ್ನೂ ಬಹಳಷ್ಟಿದೆ. ಈ ಗೌರವ ಡಾಕ್ಟರೇಟ್ ನನಗೆ ಸಾಧಿಸಲು ಪ್ರೇರಣೆಯಾಗಲಿದೆ ಅಂತ ಕಲಬುರಗಿಯ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿ ಜನಾಬ್ ಹಾಫಿಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ ನುಡಿದ್ರು. ಅವರು ನಗರದ ಶರಣಬಸವ ವಿಶ್ವವಿದ್ಯಾಲಯ ನೀಡಿರುವ 2025ನೇ ಸಾಲಿನ ಗೌರವ ಡಾಕ್ಟರೇಟ್ ಪದವಿಯನ್ನ ಬುಧವಾರ ಸ್ವೀಕರಿಸಿ ಮಾತನಾಡಿದ್ರು. ನನಗೆ ಡಾಕ್ಟರೇಟ್ ಪದವಿ ಖುಷಿ ತಂದಿದೆ, ಜೊತೆಗೆ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಟ್ಟಿದೆ. ನಾನು ಶರಣಬಸವ ವಿಶ್ವವಿದ್ಯಾಲಯಕ್ಕೆ ಕೃತಜ್ಞನಾಗಿದ್ದೇನೆ. ಖಾಜಾ ಬಂದಾ ನವಾಜರ ಆಶೀರ್ವಾದ ಮತ್ತು ನನ್ನ ಸುತ್ತಮುತ್ತಲಿನ ಜನರ ಪ್ರೀತಿ, ವಿಶ್ವಾಸ, ಸಹಾಯ, ಸಲಹೆ ಹಾಗೂ ಸಹಕಾರದಿಂದ ಇದು ಸಾಧ್ಯವಾಯಿತು. ನಾವು ಎಲ್ಲ ಒಂದೇ ಟೀಮ್ ಆಗಿ ಕೆಲಸ ಮಾಡ್ತೇವೆ. ಮಾನವ ಸೇವೆಯೇ ಖಾಜಾ ಬಂದಾ ನವಾಜ್ ವಿವಿ ಸ್ಥಾಪನೆಯ ಮುಖ್ಯ ಉದ್ದೇಶವಾಗಿದೆ. ನಾವೆಲ್ಲ ಒಂದು ಕುಟುಂಬವಾಗಿ ಈ ಮಾನವ ಸೇವೆಯನ್ನ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ. ತಂದೆಯವರಾದ ದಿವಂಗತ ಡಾಕ್ಟರ್ ಸೈಯದ್ ಶಹಾ ಖುಸ್ರೋ ಹುಸೈನಿಯವರು ನೆನೆದು ನಾನು ಅವರ ತಂದೆಯ ಆದರ್ಶ, ನಡೆ ಮತ್ತು ಮಾರ್ಗದರ್ಶನ ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಿದೆ ಅಂತ ಹೇಳಿದ್ರು. ಉಪಸ್ಥಿತರಿದ್ದಂತಹ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು. ಈ ಮೊದಲು ಕಾರಣ ನಿಮಿತ್ತ ಶರಣಬಸವ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಜ್ಜಾದೆ ನಶೀನರು ಡಾಕ್ಟರೇಟ್ ಸ್ವೀಕರಿಸಲು ಹಾಜರಿರಲಿಲ್ಲ. ಆದ್ದರಿಂದ ನಿನ್ನೆ ಮಧ್ಯಾಹ್ನ ಬಡಿದೇವಡಿಯಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ ದೇಶಮುಖ್, ನಿರ್ದೇಶಕರು ಡಾಕ್ಟರ್ ವಿ.ಡಿ. ಮೈತ್ರಿ, ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅನಿಲ್ ಕುಮಾರ್ ಜಿ ಬಿಡವೆ, ಕುಲಸಚಿವರು ಡಾಕ್ಟರ್ ಎಚ್.ಸಿ. ಡೊಳ್ಳೆಗೌಡರ್, ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಎಚ್.ಎಸ್.ಎಚ್. ಹೊನ್ನಳ್ಳಿ, ಡೀನ್ ಲಕ್ಷ್ಮೀ ಪಾಟೀಲ್ ಮಾಖ, ಟಿ.ವಿ. ಶಿವಾನಂದ್, ಕೆಬಿಎನ್ ವಿಶ್ವವಿದ್ಯಾಲಯ ನಿರ್ದೇಶಕ ಡಾಕ್ಟರ್ ಮುಸ್ತಫ್ ಅಲ್ ಹುಸೈನಿ, ಉಪಕುಲಪತಿ ಪ್ರೊಫೆಸರ್ ಅಲಿ ರಜಾ ಮೋಸ್ವಿ, ಉಪಕುಲಪತಿ ಪ್ರೊಫೆಸರ್ ಅಶ್ಫಾಕ್ ಅಹಮದ್, ಕುಲಸಚಿವ ವಿಲಾಯತ್ ಅಲಿ, ಕೆಇಎ ಸೆಕ್ರೆಟರಿ ಪ್ರೊಫೆಸರ್ ಎ.ಎಂ. ಪಠಾಣ್, ಐಕ್ಯೂಎಸಿ ನಿರ್ದೇಶಕ ಡಾಕ್ಟರ್ ಬಶೀರ್ ಹಾಗೂ ಡೀನ್ ಆದ ಪ್ರೊಫೆಸರ್ ನಿಜಾದ್ ಆರಿಫ್ ಹುಸೈನಿ, ಡಾಕ್ಟರ್ ಜಮಾ ಮುಸ್ವಿ, ಡಾಕ್ಟರ್ ಗುರುಪ್ರಸಾದ್, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಸುಭಾಷ್ ಕಮಲಾ ಹಾಜರಿದ್ದರು. ಖಾಜಾ ಬಂದೆ ನವಾಜ್ ದರ್ಗಾ ಮತ್ತು ಶರಣಬಸವ ಸಂಸ್ಥೆಗಳು ಕಲಬುರಗಿಯ 2 ಕಣ್ಣುಗಳಿದ್ದಂತೆ ವಿದ್ಯಾದಾನ, ಅನ್ನದಾನ ಹಾಗೂ ಮಾನವ ಸೇವೆಯಲ್ಲಿ ಎರಡೂ ಜೊತೆಯಲ್ಲಿ ಸಾಗಿವೆ. ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಬಹಳ ಖುಷಿಯಿಂದ ಸಜ್ಜಾದೆ ನಜೀರ ಹೆಸರನ್ನ ಆಯ್ಕೆ ಮಾಡಿದ್ರು. ಈ ಎರಡೂ ಸಂಸ್ಥೆಗಳು ರಾಷ್ಟ್ರೀಯ ಐಕ್ಯತೆ, ಸಾಮರಸ್ಯ, ಸೌಹಾರ್ದತೆಯನ್ನ ಮೂಡಿಸುತ್ತವೆ. ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿರವರಿಗೆ ಡಾಕ್ಟರೇಟ್ ನೀಡಿರುವುದು ಸಂತೋಷವಾಗಿದೆ. ಬಸವರಾಜ ದೇಶಮುಖ್, ಕಾರ್ಯದರ್ಶಿ ಶರಣಬಸವ ವಿಶ್ವವಿದ್ಯಾಲಯ ಸಂಘ ಇವರು ಮಾತನಾಡಿ, ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿ ಕೆಬಿಎನ್ ದರ್ಗಾ ಸಜ್ಜಾದ್ ನಶಾನೆ ಜನಾಬ್ ಸಾಹೇಬ್ ಮೊಹಮ್ಮದ್ ಅಲಿ ಅಲ್ ಹುಸೈನಿರವರಿಗೆ ಶರಣಬಸವ ವಿಶ್ವವಿದ್ಯಾಲಯದಿಂದ ನಿನ್ನೆ ಗೌರವೇಟ್ ಪದವಿ ಮಾಡಿದ ಸಂದರ್ಭದಲ್ಲಿ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಎಲ್ಲ ಮುಖ್ಯಸ್ಥರು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.